ನಮ್ಮ ಮನೇಲಿ ನಮ್ಮ ಅಮ್ಮ ಯಾವಾಗಲೂ ಸೊಪ್ಪಿನ ಸಾರು ಮಾಡುತ್ತೆ, ಬಟ್ ನಾನು ಈ ಸೀರೀಸಲ್ಲಿ ಸೊಪ್ಪು ತಿಂದಿದ್ದು ಕಮ್ಮಿ. ಬಹುತ್ ಧನ್ಯವಾದ. ಚೆನ್ನಾಗಿ ಒಣಗಾಕಿದ್ಮೇಲೆ ಕೂದಲು ಥರ ಆಗುತ್ತಂತೆ, ಇದನ್ನ ತಗೊಂಡು ತಲೆ ಹತ್ರ ಡಿಸೈನ್ ಮಾಡ್ಕೊತಾರಂತೆ. ಇದನ್ನು ಮಾಡೋದಕ್ಕೆ 4 ದಿನ ಆಗುತ್ತಂತೆ. 100% ನ್ಯಾಚುರಲ್ ಬಿಯರ್. ವೈನ್ ಶಾಪ್ ತೋ ನೈ ಮಿಲೆಗಾ, ಮಿಲೆಗಾ, ಗರ್ ಮೇ ಮಿಲೆಗಾ. ಇದು ಹೆಸರು ಜಬ್ಬಾಂಗ್ ಅಂತ, ಒಂಥರ ಹುಳ ಇದೆ, ಟೇಸ್ಟಿ. ಓ ಮೈ ಗಾಡ್. ಗುಡ್ ಮಾರ್ನಿಂಗ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು 100 Days Paradise ಸೀರೀಸ್ಗೆ. ರೈಟ್ ನಾವು ನಾನೀಗ ಮಾಜುಲಿ ಐಲ್ಯಾಂಡಲ್ಲಿದ್ದೀನಿ. ನಿನ್ನೆ ನನ್ನ ಫ್ರೆಂಡ್ ಮನೆಗೆ, ಅಂದರೆ ಯಾರು ರಾಜ್ದೀಪ್ ಅಂತೇಳಿ ಅವ್ರ ಮನೆಗೆ ಬಂದಿದ್ದೆ. ರಾತ್ರಿ ಇಲ್ಲೇ ಸ್ಟೇ ಆಗಿದ್ದು. ನೈಟು ನಿದ್ದೆ ಚೆನ್ನಾಗಿ ಬಂತು, ಮತ್ತು ಸ್ವಲ್ಪ ಜಾಸ್ತಿ ಬಂದು ರಾತ್ರಿ ಒಂದು 2-3 ಗಂಟೆ ಹಂಗೆ. ಇನ್ನು ವೆದರ್ ಬಗ್ಗೆ ಹೇಳಬೇಕು ಅಂತಂದರೆ ಕೂಲಾಗಿರುತ್ತೆ, ಸದ್ಯಕ್ಕೇನು ಜಾಸ್ತಿ ಸೆಕೆ ಏನಾಗಲಿಲ್ಲ. ಈಗ ಇಲ್ಲಿ ನನ್ನ ಮುಂದೆ ಇಬ್ಬರು ಮಕ್ಕಳು ಆಟ ಆಡ್ತಾಯಿದ್ದಾರೆ. ಏನು ಮಾಡ್ತಿದ್ದಾರೆ ಅಂದರೆ ಭತ್ತನ ತುಳಿತಾ ಇದ್ದಾರೆ. ಇದರಲ್ಲಿ ಇರುತ್ತೆ ಭತ್ತ, ಇಸ್ಕೋ ಸ್ಟೋರ್ ರೂಮ್ ಬೋಲ್ತೇನಾ. ಇದರಲ್ಲಿ ಇವರು ಭತ್ತ ಬೆಳೆದಿದ್ದನ್ನೆಲ್ಲ ಇದರಲ್ಲಿ ತುಂಬಿಡ್ತಾರೆ. ಅದನ್ನ ತಗೊಬಂದು ಈಗ ಬೆಳಿಗ್ಗೆ ಹೊತ್ತು ಅದನ್ನೆಲ್ಲ ಕಟ್ಟಿಗೆಲ್ಲಿ ಹೊಡಿತಾರೆ. ಬಟ್ ಇವರು ಹುಡುಗರು ತುಳಿತಾ ಇದ್ದಾರೆ. ಇಸ್ಕೋ ಕ್ಯಾ ಬೋಲ್ತೆ, ಕೌನ್ ಸಾ ರೈಸ್? ನೆನೆ ಯಾರೋ ಅವಣ್ಣ ಇದ್ಕೊಂಡೇನೆ ಯಾವುದೋ ಹೆಸ್ರು ಹೇಳಿದ್ರಪ್ಪ. ಏನೋ ಕುಚ್ ಬೋಲಾ ನಮ್ ಇಸ್ಕಾ ತಾನೇ. ಅಲ್ಲಿ ನೋಡಿ, ಬೆಳಿಗ್ಗೆ ಅಕ್ಕ ಯಾರೋ ಮೀನು ಹಿಡಿತಾ ಇದ್ದಾರೆ, ಅಂದರೆ ಬಲೆ ಬಿಟ್ಟಿದ್ರು ನೆನ್ನೆ, ಅದನ್ನ ಈಗ ಮೀನು ಬಿಡಿಸ್ಕೊತಾ ಇದ್ದಾರೆ. ಇಲ್ಲಿ ಗಮನಿಸಿದ್ದು ಏನಂತಂದರೆ, ಪ್ರತಿದಿನ ಸಾಯಂಕಾಲ ಒಂದು ಇಬ್ಬರು ಬರ್ತಾರೆ ಪಾರ್ಟ್ನರ್ ಆಗಿ. ಒಂದಿಬ್ಬರು ಹೆಣ್ಮಕ್ಳು ಬಂದ್ಬಿಟ್ಟು ಒಂದು ಸೊಳ್ಳೆ ಪರ್ದ ಒಂದು ಚಿಕ್ಕ ಪಾತ್ರೆ ತಂದ್ಬಿಟ್ಟು ಈ ಗುಂಡಿಲಿ ಮೀನು ಹಿಡಿತಾರೆ. ಇಲ್ಲಿ ಮತ್ತು ಈ ಕಡೆ ಚಿಕ್ಕ ಗುಂಡಿ ಇರ್ತಾವಲ್ಲ, ಮೀನು ಹಿಡಿತಾರೆ ಡೈಲಿ. ಇಷ್ಟಪ್ಪ ಚಿಕ್ಕ ಮೀನು ಸಿಕ್ಕಿದ್ರು ಪರವಾಗಿಲ್ಲ, ತಗೊಂಡೋಗಿ ಸಾಂಬಾರು ಮಾಡ್ತಾರೆ. ಸೊ ಈಗ ಸದ್ಯಕ್ಕೆ ಅಕ್ಕ ಅಲ್ಲಿ ಬಲೆಯಲ್ಲಿ ಹಿಡಿತಾಯಿತ್ತು, ಬಲೆಯಲ್ಲಿ ಬಿಟ್ಟಿರೋದನ್ನ ಮೀನು ಬಿಡಿಸ್ಕೊತೈತೆ. ನೆನ್ನೆ ಅಂತೂ ಇಲ್ಲಿ ತುಂಬ ಜನ ಇದ್ರು. ಇಲ್ಲಿ ಬ್ರೋ ಇಲ್ಲಿ ಎಲ್ಲ ಕ್ಲೀನ್ ಮಾಡ್ತಿದ್ರೆ ನಾವು ಕುತ್ಕೊಳ್ಳೋದಕ್ಕೆ ಅಂತ 2 ಚೇರ್ ತಂದಿದ್ದಾರೆ. ಇಸ್ಕೋ ಬಿ ಸ್ಟೋರ್ ರೂಮ್ ಏನಾ? ಅಚ್ಚಾ. ಸೊ ಇಲ್ಲಿ ನೋಡ್ತಿದ್ರಲ್ಲ, ಇದೆಲ್ಲ ಒಂಥರ ಸ್ಟೋರ್ ರೂಮ್ ಥರ. ಭತ್ತ ಎಲ್ಲ ಮಾಮೂಲಿ ಅಲ್ಲೇ ಹೇಳಿದ್ನಲ್ಲ ನಿಮ್ಗೆ, ಆ ಥರ ಇರುತ್ತೆ. ಇನ್ನು ಈ ಕಡೆ ಎಲ್ಲ ಫುಲ್ಲು ಗದ್ದೆ ಮಾಡ್ಕೊಂಡಿರ್ತಾರೆ. ಎಷ್ಟು ಚೆನ್ನಾಗಿತ್ತು ನೋಡಿರಿ. ಇವತ್ತೇನು ಸನ್ನೆ ಅಂತೂ ಕ್ಲಿಯರ್ ಇಲ್ಲಪ್ಪ, ಯಾಕಂತಂದರೆ ಫುಲ್ ಮೋಡ ಬಂದುಬಿಟ್ಟಿದೆ. ನೆನ್ನೆ ಮಾತ್ರ ಸಖತ್ತಾಗಿತ್ತು. ಟೈಮ್ ಬಂದುಬಿಟ್ಟು 8:30 ಆಗುತ್ತೆ. ಈಗ ಇವರು ಮೀನು ಹಿಡಿಯೋಕೆ ಹೋಗ್ತಾರೆ. ನೋಡೋಣ ಯಾವ ಥರ ಮೀನು ಹಿಡಿತಾರೆ ಅಂತ. ಇಲ್ಲಿ ಪ್ರತಿದಿನ ಬೆಳಿಗ್ಗೆ ಇವರು ಮೀನು ಸಾರು ಇಲ್ದಂಗೆ ಊಟ ಮಾಡೋದೇ ಇಲ್ಲ. ಚಿಕ್ಕ ಮೀನು ಸಿಕ್ಕಿದ್ರು ಬಿಡೋಲ್ಲ, ಅಡುಗೆ ಮಾಡ್ಕೊಂಡು ತಿಂತಾರೆ. ಸೊ ಇವತ್ತು ದೊಡ್ಡ ಮೀನು ಹಿಡ್ಕೊಂಬರ್ತೀವಿ ಅಂತ ನನಗೆ ಹೇಳಿದ್ರು. ನನ್ನಣ್ಣ ಜೊತೆಲಿ ಕರ್ಕೊಂಡು ಹೋಗ್ತೀನಿ ಅಂದರು. ಸೊ ನಮ್ಮ ಟೀಮೆಲ್ಲ ರೆಡಿ ಆಗ್ತಾಯಿದೆ. ಸೊ ಆ ಬ್ರೋ ಜೊತೆಗೆ ಇನ್ನೊಬ್ಬರು ಬಂದಿದ್ದಾರೆ. ರೆಡಿ? ಓ ಭಯ್ಯಕ ನಾಮೆ ಭೂಲ್ ಗಯಾ. हाँ अच्छा से बोलो. ನಿರಂಜನ್. ಅಚ್ಚಾ ನಿರಂಜನ್ ಅಂತ ಬಂದಿದ್ದಾರೆ ಬ್ರೋ. ಈಗ ಅವ್ರ ಜೊತೆ ಹೋಗ್ತಾ ಇದ್ದೀವಿ. ಇದು ಇಸ್ಕೋ ಕ್ಯಾ ಬೋಲ್ತೆ? ಚಾಲಾನಿ. ಓಕೆ, ಚಾಲಾನಿ ತಗೊಂಡು ಹೋಗ್ತಾ ಇದ್ದೀವಿ. अच्छा समर में ಬೇಸಿಗೆಯಲ್ಲಿ ಇಲ್ಲಿ ಬಂದು ಆರಾಮಾಗಿ ರೆಸ್ಟ್ ಮಾಡ್ತಾರಂತೆ. ಚೆನ್ನಾಗೈತೆ. ಎಲ್ಲ ದೊಡ್ಡ ಮರಗಳೆಲ್ಲ ಇರ್ತವೆ, ತಣ್ಣಗೆ ಗಾಳಿ ಬರ್ತಾ ಇರುತ್ತೆ. ಮತ್ತು ಇಲ್ಲೇ ಕುತ್ಕೊಂಡು ಮೀನು ಹಿಡಿತಾ ಇರ್ತಾರೆ. ಇವ್ರ ಮನೆ ಬಂದ್ಬಿಟ್ಟು 500 ಮೀಟ್ರನ್ನೆಲ್ಲ ದೂರ ಏನಿಲ್ಲ, ಅಲ್ಲಿ ಕಾಣಿಸ್ತೈತಲ್ಲ ಒಬ್ರದ್ದು ಮನೆ, ಅಲ್ಲಿಂದನೇ. ಈಗ ನೋಡ್ತಾ ಇದ್ದಾರಲ್ಲ, ಇದು ಬಂದ್ಬಿಟ್ಟು ಒಂಥರ ಈ ಹಬ್ಬಗಳ ಟೈಮಲ್ಲಿ ಚೌಲಿ ಕೂದಲು ಅಂತ ಹೇಳ್ತಾರಲ್ಲ, ಕೂದಲು ಡೂಪ್ಲಿಕೇಟ್ ಕೂದಲು, ಇದನ್ನ ತಲೆಗೆ ಹಾಕ್ಕಂತಾರಂತೆ. ಇದು ಎಲ್ಲಿರುತ್ತೆ ಗೊತ್ತಾ? ಈ ಗಿಡ ಇದೆಯಲ್ಲ, ಇದ್ರ ಬುಡದಲ್ಲಿರುತ್ತೆ. ಇದನ್ನು ಚೆನ್ನಾಗಿ ಒಣಗಾಕಿದ್ಮೇಲೆ ಕೂದಲು ಥರ ಆಗುತ್ತಂತೆ. ಇದನ್ನ ತಗೊಂಡು ತಲೆ ಹತ್ರ ಡಿಸೈನ್ ಮಾಡ್ಕೊತಾರಂತೆ. ಬಾಲ್ ಜೈಸಾ. ವही ಸೇಮ್ ಕೂದಲಿದ್ದಂಗೆ ಐತೆ ಇದು. ಮಿಲೆಗಾ ಜರೂರ್.
ಈಗ ಇದನ್ನು ತಗೊಂಡು ಹಂಗಾಸು ಸುತ್ತ ಹಾಕ್ಕೊಂಡು ಆ ಗಿಡದಲ್ಲಿ ಇರ್ತಾವಂತೆ ಮೀನುಗಳು. ಸ್ವಿಮ್ಮಿಂಗ್ ಕರ್ಕೆ ಜಾ ರೇ ಕ್ಯಾ ಅಭಿ? ಅಚ್ಚಾ ಈಜಾಡ್ಕೊಂಡು ಬಲೆ ಹೇಳ್ಕೊಂಡು ಹೋಗ್ತಾ ಇರೋದು. ಪಾಪ ಪಾಪ ಅವ್ರು ಆ ಕಡೆ ಸಿಗ್ಬಿಡ್ತಾರಂತೆ. ನಾನು ಪಾತ್ರೆ ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಬರ್ತಾರ? ಓಕೆ. ಓಹ್ ನೋಡ್ರಿ ಎಷ್ಟು ಉದ್ದ ಐತೆ. ಮುಣ್ಗೋಗಿದ್ದಾರೆ ಅವರು. ನೋಡ ಹುಡುಗ ಯಪ್ಪ. ಅರೆ ಬಾಪ್, ಕೇರ್ಫುಲ್ ಕೇರ್ಫುಲ್. ಒಂದು ಸಿಕ್ತೀಗ ದೊಡ್ಡದು, ಇದೇ ದೊಡ್ಡದು. ಈಗ ಸಿಕ್ತು ನೋಡ್ರಪ್ಪ. ಇದನ್ನೇನಂತಾರೆ? ಅದು ಹಾವು ಮೀನು ಇದ್ದಂಗೆ ಐತೆ, ಬಟ್ ಅದು ಮೀನಂತೆ. ಅದು क्या बोलते हैं इसको? हम लोग गैरमे कहते हैं. हाँ, गैरमे. गैरमे. अच्छा अच्छा, इधर एक. ओ ಈ ಕಡೆ ಬೇಡ ಅಂತ ಹೇಳ್ಬಿಟ್ಟು ಈಗ ಮುಂದೆ ಹೋಗ್ತಾ ಇದೀವಿ. ನನ್ನನ್ನು ಕರೆದ್ರು ಬಾ ಅಂತ. ನನಗೆ ಭಯ ಆಗ್ತಾ ಇದೆ, ಯಾಕಂದ್ರೆ ಆ ಗಿಡಗಳ ಮಧ್ಯೆ ಹೆಂಗಪ್ಪ ಸ್ವಿಮ್ಮಿಂಗ್ ಮಾಡ್ಬೋದು, ಬಟ್ ಅದರಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲಂಗೆ ಹೋಗಿ ಮುಳುಗಿ ಏನಕ್ಕೆ ಸಾಹಸ. ಸೊ ನಾನು ಜಸ್ಟ್ ಈ ಪಾತ್ರೆ ಹಿಡ್ಕೊಂಡು ಓಡಾಡ್ತಾ ಇದ್ದೀನಿ. ಅದೇ ಇಲ್ಲೊಂದು ಹಾವು ಹೋಯ್ತಂತೆ. ಕ್ಯಾ ಬೋಲ? ಬರಾಟ ಬರಾಫ. ಹಾವನ ಬರಾಫ ಅಂತ ಹೇಳ್ತಾರಂತೆ. ಆ ಬ್ರದರ್ ಹೋಗ್ಬೇಕಾರೆ ಪಾಪ ಅವ್ರ ಕಾಲ ಹತ್ರ ಹೋಗೈತೆ. ಹಾವುಗಳು ನಾರ್ಮಲ್ ಆಗಿ ಇದ್ದೇ ಇರ್ತವೆ. ಇತ್ನಾ ಬಡ ಈ ಕೊಂಬೆ ಐತಲ್ಲ ಅಷ್ಟು ದಪ್ಪ ಆಯ್ತಂತೆ. ಥೋड़ा देख के चलो. ನಾನು ಶೂ ಹಾಕೋ ಬಂದಿಲ್ಲ, ಚಪ್ಪಲಿ ಹಾಕೋ ಬಂದಿಲ್ಲ. ಅರೆ ಚೆನ್ನಾಗಿತ್ತು ಇವ್ರ ಜೊತೆಗೆ ಮೀನು ಹಿಡಿತಾ ಇದ್ರೆ. ನಾನಂತೂ ಹಿಡಿತಿಲ್ಲ, ಜಸ್ಟ್ ಓಡಾಡ್ತಾ ಇದ್ದೀನಿ. ಬಟ್ ಅವ್ರು ಎಷ್ಟು ಕಷ್ಟ ಬಿದ್ದು ಹಿಡಿತಿದ್ದಾರೆ ಗೊತ್ತಾ. ಸಿಕ್ಕಿದ್ದು ಸ್ವಲ್ಪನೇ ಪಾಪ, ನೋಡಿ ಇಷ್ಟೇ ಸಿಕ್ಕಿದ್ದು, ಬಟ್ ತುಂಬ ಕಷ್ಟ ಆಯಿತು. ಈ ಸೊಳ್ಳೆ ಪರ್ದ ಇದೆಯಲ್ಲ, ಇದನ್ನೇನು ಮಾಡ್ತಾರೆ ಅಂದರೆ ಆ ಮೇಲ್ಗಡೆ ಇರೋ ಗಿಡನ ಫುಲ್ ಕಂಪ್ಲೀಟಾಗಿ ಕವರ್ ಮಾಡಾಕ್ತಾರೆ. ಕೆಳಗಡೆಯಿಂದ ಮೇಲ್ಗಡೆಯಿಂದ ಕವರ್ ಮಾಡಿ ಅದನ್ನು ಸುತ್ತ ಹಾಕೊಂಡು ತಗೊಂಬರ್ತಾರೆ. क्या अंदर चला गया क्या? बच्चिकंತ ಇದ್ರಲ್ಲ ಅವು. किधर है? एस्केप हो गया. ओ माय गॉड, वो देखने के लिए सांप जैसे है. सेम हाव इद्ದಂಗೆ ಐತೆ ಅದು. केयरफुल केयरफुल. ताक्षी ये भी खाते हैं क्या? अरे ಇದೊಂದು ಹುಳ ಐತಲ್ಲ, ಅದನ್ನು ತಿಂತಾರಂತೆ. ಜಬ್ಬಾಂಗ್. इसको खाते हैं क्या? अरे ಇದು ಹೆಸರು ಜಬ್ಬಾಂಗ್ ಅಂತ. ಒಂಥರ ಹುಳ ಐತೆ, ಟೇಸ್ಟಿ. ಓ ಮೈ ಗಾಡ್, एक मिनट. काटता है क्या? हाँ, आगे से काटता है. अच्छा, ಮುಂದೆ ಕೈ ಇಟ್ಟರೆ ಕಡಿಯುತ್ತಂತಿದು. ಈಗ ನೋಡ್ತಾ ಇದ್ರಲ್ಲ, ಜಬ್ಬಾಂಗ್ ಅಂತ ಹೇಳ್ತಾರಂತೆ. ಇದೊಂದು ಹುಳ, ಇದನ್ನ ತಿಂತಾರಂತೆ. ಸಖತ್ ಟೇಸ್ಟ್ ಆಗಿರುತ್ತಂತೆ. ಯಪ್ಪ, ಇದು ನೋಡಿದ್ರೆ ಇಷ್ಟು ಭಯಂಕರವಾಗೈತೆ ಅಂತ. ಮುಂದೆ ಕೈ ಇಟ್ಟರೆ ಸಾಕು ಕಡಿಯುತ್ತೆ. ಅಭಿ इसको क्या करते हैं? इसमें डालो. हाँ, अच्छा. ಮೀನಿನ ಬೇಟೆ ಮುಗೀತು. ಯಾಕೆಂತಂದರೆ 10:30 ಆಗಿತ್ತು, ಫುಲ್ ಬಿಸಿಲು ಬೀಳ್ತೈತೆ ಅಂತ. ಸ್ವಲ್ಪ ಸಿಕ್ಕಿದ್ದಾವೆ, ಅವನ್ನೇ ತಗೊಂಡು ಹೋಗ್ತಾ ಇದೀವಿ. ಲೆಟ್ಸ್ ಗೋ. ಬಹುತ್ ಮುಷ್ಕಿಲ್ ಕಾಮ್ ಹೈ, ಮೇ ಕಭಿ ಭಿ ನಹೀ ಸೋಚಾ. ನೋಡಿ ಇಷ್ಟು ಮೀನು ಸಿಕ್ಕಿದ್ದಾವೆ ಈಗ, ಕಾಣಿಸ್ತೈತಾ ಇಷ್ಟು. ನಂಗೆ ಅದರಲ್ಲಿ ಆ ಹುಳ ನೋಡಿ ಒಂಥರ ಶಾಕ್ ಆಯಿತು. ಫಸ್ಟ್ ಟೈಮ್ ನೋಡ್ತಾ ಇರೋದು ಆ ಥರದ್ದು ಹುಳನ ತಿಂತಾರೆ ಅಂತ. ಮೀನು ನಾರ್ಮಲ್ ಎಲ್ಲ ಕಡೆ ಸಿಗ್ತವೆ. ಗೈಸ್, ನಾವು ಬೆಳಗ್ಗೆ ಎಲ್ಲ ಮೀನು ಹಿಡಿದು ರೆಸ್ಟ್ ಮಾಡಿ ಈಗ ಸಾಯಂಕಾಲ 6 ಗಂಟೆ ಆಗೈತೆ. ಈಗ ಯಾವುದೋ ಫ್ರೆಂಡ್ ಮನೆ ಹತ್ರ ಹೋಗ್ತಾ ಇದ್ದೀವಿ. ನಿರಂಜನ್ ಅಂತ ಬಂದಿದ್ದೆಲ್ಲ ಆ ಹುಡುಗನ ಮನೆಗೆ. ಇವತ್ತೇನೋ ಸ್ವಲ್ಪ ಟ್ರೀಟ್ ಇದೆ ಅಂತೆ, ಒಳ್ಳೆ ನಾಟಿ ಕೋಳಿ ಸಾಂಬಾರು, ಮತ್ತು ಅಲ್ಲಿ ಇನ್ನೂ ಏನೇನೋ ತೋರಿಸ್ತೀನಿ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಬೈಕಲ್ಲಿ ಬ್ರದರು. ಇವ್ರು ಗೊತ್ತಲ್ಲ ಯಾರು, ರಾಜ್ದೀಪ್ ಅಂತ. ಸೊ ಭಯಂಕರವಾಗಿ ಮೀನು ಹಿಡಿದ್ರು ಪಾಪ, ತುಂಬ ಕಷ್ಟ ಬಿದ್ದರು ಇವತ್ತು. ನಾನು ಸ್ವಲ್ಪ ಹೊತ್ತು ಮಲ್ಕೊಬಿಟ್ಟಿದ್ದೆ, ಎಡಿಟಿಂಗ್ ಎಲ್ಲ ಮಾಡ್ತಾಯಿದ್ದೆ. ಸೊ ಈವ್ನಿಂಗು ತುಂಬ ಇಲ್ಲಿ ರಾಸ್ಲೀಲಾ ಅಂತ ಹೇಳ್ತಾರಲ್ವ, ದೊಡ್ಡವ್ರು ಪ್ರಾಕ್ಟೀಸ್ ಮಾಡ್ತಾರಂತೆ. ಅಂದರೆ ಈಗ ಮಾಜೂಲಿ ನೆಕ್ಸ್ಟ್ ಮಂತಲ್ಲಿ ರಾಸ್ಲೀಲಾ ನಡೆಯುತ್ತೆ. ಸೊ ಅದಕ್ಕೆ ಯಾವ ಥರ ಪ್ರಿಪ್ರೇಷನ್ ನಡೆಯುತ್ತೆ ಅಂತ ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ಇವ್ರ ಮನೆಗೆ ಗೇಟ್ ಇದು, ಇದನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಗಾಡಿ ಹೋಯ್ತೀಗ.
ಯಾಕೆಂತಂದರೆ ಇವರು ಕೆಲವು ಚಿಕ್ಕ ಚಿಕ್ಕ ಹಂದಿ ಮರಿಗಳು ಸಾಕಿದ್ದಾರೆ. ಅವು ಗೇಟಿಂದ ಹೊರಗಡೆ ಹೋಗ್ಬಿಟ್ಟು ಬೇರೆಯವ್ರ ಹೊಲದಲ್ಲಿ ಡಿಸ್ಟರ್ಬ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಯಾವಾಗಲೂ ಈ ಥರ ಗೇಟ್ ಹಾಕಿರ್ತಾರೆ. ಮೀಟ್ ಮಿಸ್ಟರ್ ನಿರಂಜನ್, ಆವಾಗಲೇ ನೋಡಿದ್ರಲ್ಲ ಮೀನು ಹಿಡಿತಿದ್ದು. ಇವ್ರ ಮನೆಯನ್ನು ಈಗಿನ ಕನ್ಸ್ಟ್ರಕ್ಷನ್ ಎಲ್ಲ ಮಾಡ್ತಿದ್ದಾರೆ. ಇದು ಸಿಮೆಂಟಲ್ಲಿ ಕಟ್ತಿದ್ದಾರೆ ಮನೆ, ತುಂಬ ಚೆನ್ನಾಗೈತೆ. ಆ್ಯಕ್ಚುಲಿ ಇಲ್ಲಿ ಸಾಂಗರ್ ಅಂತ ಹೇಳ್ತಾರೆ. ಸಾಂಗರ್ ಅಂತಂದರೆ ಬಿದ್ರಲ್ಲಿ ಮೇಲ್ಗಡೆ ಹೈಟಲ್ಲಿ ಇರುತ್ತೆ. ಇದು ಬಂದ್ಬಿಟ್ಟು ನಾರ್ಮಲ್ ಮನೆ. ಇವ್ರದ್ದು ಕೂಡ ಐತೆ ಸಾಂಗರ್ ಅಂತಂದರೆ ಆ ಕಡೆ, ಮೊದಲು ಅದರಲ್ಲೇ ಇದ್ದಿದ್ದವರು. ಹೈಲೈಟ್ ಏನಂತಂದರೆ ಇವ್ರು ಇಲ್ಲೇ ಅಡುಗೆ ಮಾಡೋದು. ಹೇಳಿದ್ನಲ್ಲ ಆವಾಗಲೇ ಮನೆ ಈ ಥರ ಇರುತ್ತೆ, ಬಿದ್ರಲ್ಲಿ ಸೆಂಟ್ರಲ್ ಇರುತ್ತೆ ಇವರು ಕಿಚನ್ನು. इसमें इधर कुछ होता है ना, मतलब क्या बोलते हैं, ಸಪೋರ್ಟ್ ಗಿಲ್ಲಿ. ಅಚ್ಚಾ ಇಲ್ಲಿ ಮಧ್ಯದಲ್ಲಿ ಸಪೋರ್ಟ್ ಬರುತ್ತೆ, ಏನಾದರೂ ಪಾತ್ರೆ ಏನಾದರೂ ಇಡೋಕ್ಕೆ ಬಿಸಿಗೆ. ಈಗ ಸದ್ಯಕ್ಕೆ ಏನಿಲ್ಲ. ಸೊ ಮನೆ ಚೆನ್ನಾಗೈತೆ ಇವ್ರದ್ದು. ಈಗ ನೋಡ್ತಾ ಇದ್ರಲ್ಲ, ಈ ಎಲೆಯಲ್ಲಿ ರೈಸ್ ಬಿಯರ್ ಅಂತ ರೆಡಿ ಮಾಡ್ತಾರಂತೆ. ಇದನ್ನು ಕಿತ್ಕೊಬಂದಿದ್ದಾರೆ ಈಗ. ಸೊ ಇವರು ಡೈಲಿ ಬೆಳಿಗ್ಗೆ ಮತ್ತು ರಾತ್ರಿ ಊಟ ಮಾಡ್ಬೇಕಾದ್ರೆ ರೈಸ್ ಬಿಯರ್ನ ಮಾಡ್ತಾರೆ. ಇವರೇ ರೆಡಿ ಮಾಡ್ಕೊಂಡು ಲೈಟಾಗಿ ಮತ್ತು ಬರುತ್ತಂತೆ ಅದು ಕುಡಿಯೋದ್ರಿಂದ. ಸೊ ನಾರ್ಮಲಾಗಿ ವೈನ್ ಶಾಪ್ ಏನಿರಲ್ಲ ಇವ್ರ ಕಡೆ, ಓನ್ಲಿ ಈ ಥರ ಸೊಪ್ಪು ತಂದು ರೆಡಿ ಮಾಡ್ಕೊಂಡು ಕುಡಿತಾರಂತೆ. ಬಿಸಿ ಊಟ ಮಾಡ್ಕೊಂಡು ನಾವೀಗ ರಾಸಲೀಲ ಪ್ರಾಕ್ಟೀಸ್ ನೋಡೋದಕ್ಕೆ ಹೋಗ್ತಾಯಿದ್ದೀವಿ. ಇಲ್ಲೇ ಜಸ್ಟ್ ಸ್ಕೂಲ್ ಹತ್ರ ಪ್ರಾಕ್ಟೀಸ್ ಮಾಡ್ತಾರಂತೆ. ಏನು ಕಾಣಿಸ್ತಾ ಇಲ್ವೇ? ಇಲ್ಲಿ ಗೇಟ್ ಐತಲ್ಲ. ಹೈಲೈಟ್ ಅಂತಂದರೆ ಈಗ ದೊಡ್ಡವರು ರಾಸಲೀಲ ಪ್ರಾಕ್ಟೀಸ್ ಮಾಡ್ತಾರೆ. ಹೋಗಿ ನೋಡೋಣ ಯಾವ್ಯಾವ ಪಾರ್ಟಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಅಂದರೆ ಈಗ ನಮ್ಮ ಕಡೆ ನಾಟಕ ಡ್ರಾಮಾ ಪ್ರಾಕ್ಟೀಸ್ ಮಾಡ್ತಾರಲ್ವ, ಸೊ ಅದೇ ಥರನೇ. ಬಟ್ ನಾನು ನಿನ್ನೆ ನೋಡಿದ್ದು ಚಿಕ್ಕ ಮಕ್ಕಳು ಎಷ್ಟು ಕ್ಯೂಟಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಅಂದರೆ ವಾಹ್ ಸಖತ್ತಾಗಿತ್ತು. ಬಟ್ ಅದೇನೋ ಗೊತ್ತಿಲ್ಲ, ಪ್ರತಿ ವರ್ಷವೂ ನಾನು ಇಲ್ಲಿ ರಾಸಲೀಲನ ಮಿಸ್ ಮಾಡ್ತೀನಿ. ನೆಕ್ಸ್ಟ್ ಟೈಮು ಬರೋಕ್ಕೆ ಟ್ರೈ ಮಾಡ್ತೀನಿ. ಅವ್ರು ಹೇಳ್ತಿದ್ದಾರೆ ಇರು ಇನ್ನೇನು ನೆಕ್ಸ್ಟ್ ಮಂತೆ ಅಲ್ವಾ ರಾಸಲೀಲ ಅಂತ. ಅಲ್ಲಿವರೆಗೂ ನಾನು ಏನು ಮಾಡಲಿ, ಸುಮಾರು ಇನ್ನೂ ಒಂದು 15-20 ದಿವಸ. ಸೊ ಹೇಳಿದೆ ನೆಕ್ಸ್ಟ್ ಟೈಮ್ ಬರ್ತೀನಿ, ಪಕ್ಕ ಪ್ಲ್ಯಾನ್ ಮಾಡ್ಕೊಂಬರ್ತೀನಿ ಅಂತ ಹೇಳಿದೆ. ಈಗ ನೀವು ನೋಡ್ತಾ ಇದ್ರಲ್ಲ, ಇಲ್ಲಿ ಕುತ್ಕೊಂಡ್ರೆಲ್ಲ ರಾಧಾರಾಣಿ ಪಾತ್ರದಲ್ಲಿ ಡ್ಯಾನ್ಸ್ ಮಾಡ್ತಾರೆ. ಮಧ್ಯದಲ್ಲಿರೋದು ಶ್ರೀಕೃಷ್ಣನ ಅವತಾರದಲ್ಲಿ ಡ್ಯಾನ್ಸ್ ಮಾಡೋದು. कैसे बताऊं सखी उन्हें मैं बतिया, कैसे बताऊं सखी उन्हें मैं बतिया, पिया न माने मोरी बतिया, पिया न माने मोरी बतिया, कैसे बताऊं सखी उन्हें मैं बतिया. ನಮ್ಮ ಹುಡುಗರು ಜಸ್ಟ್ ಈಗಿನ ರಾಸಲೀಲ ನೋಡಿಕೊಂಡು ಸ್ವಲ್ಪ ರೀಚಾರ್ಜ್ ಆಗೋದಕ್ಕೆ ಬಂದಿದ್ದಾರೆ. ಅಂದರೆ ಇಲ್ಲಿ ಅಸ್ಸಾಂ ಟ್ರೆಡಿಷ್ನಲ್ ರೈಸ್ ಬಿಯರ್ ಕುಡಿತಾರೆ. ಸೊ ಅವ್ರ ಫ್ರೆಂಡ್ಸ್ ಮನೆಗೆ ಬಂದಿದ್ದಾರೆ. ನೋಡೋಣ ಅದು ಯಾವ ಥರ ಐತೆ ಅಂತ ತೋರಿಸ್ತೀನಿ ಬನ್ನಿ. ಪಡಾಯಿಗಾರಕ್ಕೆ ಅವಿ ನೋಡ್ರಪ್ಪ, ನಮ್ಮ ರಾಜ್ದೀಪ್ ಅವರು ಏನೋ ಕ್ಯಾಲಿಕೆ ರಾಜ್ದೀಪ್ ಟ್ರೈ ಕರೋ. अच्छा कैसे? अच्छा क्यों ऐसा फेस एक्सप्रेशन चेंज हो गया? हाँ, इसको बनाने के लिए कितना दिन बोला? 4 दिन. ಇದನ್ನು ಮಾಡೋದಕ್ಕೆ 4 दिन ಆಗುತ್ತಂತೆ. 100% ನ್ಯಾಚುರಲ್ ಬಿಯರ್. ವೈನ್ ಶಾಪ್ तो नहीं मिलेगा, यही मिलेगा, घर में मिलेगा. ಓಕೆ, ಇದು ಪ್ರತಿಯೊಬ್ಬರು ಮನೆಯಲ್ಲೇ ಸಿಗುತ್ತಂತೆ ಈ ಥರ. ಊಟ ಆದಮೇಲೆ खाना के बाद पीता है क्या? खाना के साथ आगे भी पी सकता है. हाँ. अच्छा. दिन में कितना बार, मतलब दिन में 1 बार 2 बार उसका मर्जी है. अच्छा, ಇದನ್ನ ಊಟ ಟೈಮಲ್ಲಿ ಕುಡಿತಾರೆ. ದಿನದಲ್ಲಿ ಎಷ್ಟು ಸರಿ ಆದರೂ ಟ್ರೈ ಮಾಡ್ತಾರೆ. ನಾನು ನೋಡ್ದಂಗೆ ಸಾಯಂಕಾಲದ ಹೊತ್ತು ಮಾತ್ರ ಕುಡಿಯೋದು ನೋಡಿದ್ದೀನಿ. ಈಗ ಇವ್ರು ಬಂದಿದ್ದಾರೆ ನೋಡಿ. कैसे सर? अच्छे तले तो नहीं घूम रहे क्या आपको? हाँ ತಲೆ ಏನು ಸುತ್ತಾ ಇಲ್ವಂತೆ. ಚಲೋ ಟೈಮ್ 9 ಗಂಟೆ ಆಗೈತೆ. ಈಗ ಎಲ್ಲ ಮನೆ ಹತ್ರ ಹೋಗ್ತಾ ಇದ್ದೀವಿ. ಟೈಮ್ ಬಂದ್ಬಿಟ್ಟು 9 ಗಂಟೆ ಆಗೈತೆ. ಸುತ್ತು ಫುಲ್ ಕತ್ಲು. ಇಲ್ಲಿ ಯಾರು ಇದ್ದಿಲ್ಲ, ಎಲ್ಲ ಮಲಗಿಬಿಟ್ಟಿದ್ದಾರೆ. ಇಲ್ಲಿ ಹೆಂಗೆ ಅಂತಂದರೆ ಒಂದು 8:30-9 ಗಂಟೆ ಅಷ್ಟೊಳಗಡೆ ಮಲಗಿಬಿಡ್ತಾರೆ. ಮತ್ತು ಸಾಯಂಕಾಲ 4:05 ಗಂಟೆಗೆಲ್ಲ ಸನ್ಸೆಟ್ ಆಗೋಗ್ಬಿಡುತ್ತೆ. ಫುಲ್ ಕತ್ಲು ಅಂದರೆ ಕತ್ಲು. ಈಗ ನಾವು ಜಸ್ಟ್ ಅವ್ರ ಫ್ರೆಂಡ್ ಮನೇಲಿ ಊಟ ಮಾಡಿ ಬಂದ್ವಿ. ಈಗ ಬ್ರೋ ಫುಲ್ಲು ಹೈಪಲ್ಲಿದ್ದಾರೆ. ನಾವಿನ್ನು ಮಲ್ಕೊಂಡು ಬೆಳಗ್ಗೆ ಸಿಗ್ತೀವಿ ನಿಮಗೆ. ನೋಡ್ರಪ್ಪ, ನಮ್ಮ ಬ್ರದರು ವಿಡಿಯೋ ಎಡಿಟ್ ಮಾಡ್ತಿದ್ದಾರೆ. कौन सा वीडियो? इंस्टाग्राम रील का. अच्छा, अभी ये पास नींद नहीं आया है क्या आपको? नहीं अभी एडिटिंग करना है. अभी इधर अच्छा फेस करना पड़ेगा. ನೋಡ್ರಿ ಪಾಪ, ಈಗ ಬಂದು ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿ ಮಲಗಬೇಕು.
इंस्टाग्राम पे। कितना टाइम लगता है एडिट करने के लिए? ज़्यादा टाइम नहीं है, ओनली 5 मिनट 5 मिनट्स में? अच्छा, 5 ನಿಮಿಷ ಎಡಿಟ್ ಮಾಡಿ ಬಿಸಾಕ್ತಾರಂತೆ. अभी तो इसको कॉपी करके हाँ, पेस्ट हाँ। करूँगा. अच्छा. PNG सेंस करना है मुझे. अच्छा. ಹಾಯ್, ಗುಡ್ ಮಾರ್ನಿಂಗ್. ಟೈಮ್ ಬಂದುಬಿಟ್ಟು 7:30 ಆಗೈತೆ. ನಿನ್ನೆ ರಾತ್ರಿ ನಾನು ಮಲಗಿದ್ದು 9:30ಗೆ ಮಲ್ಕೊಬಿಟ್ಟೆ. ಯಾಕೆ ಅಂತಂದರೆ ಫುಲ್ಲು ಟಯರ್ಡಾಗಿ ಹೋಗಿದ್ವಿ. ಅಂದರೆ ರಾಸ್ಲಿಲ್ಲ ನೋಡ್ಕೊಂಡು ಮತ್ತು ಹೊರಗಡೆ ಮೀನೆಲ್ಲ ಹಿಡಿದ್ಬಿಟ್ಟು ಬೇಗ ಬಂದು ಮಲಗಿದ್ವಿ. ಬಟ್ ರಾತ್ರಿ 11:30ಗೆ ಮಳೆ ಸ್ಟಾರ್ಟ್ ಆಯಿತು. ಯಾವ ರೇಂಜ್ಗೆ ಅಂದರೆ ನನ್ನ ಲ್ಯಾಪ್ಟಾಪ್ ಎಲ್ಲ ಕಂಪ್ಲೀಟಾಗಿ ನಂದೋಗ್ಬಿಟ್ಟೈತೆ. ಈಗ ಅದು ಆನ್ ಆಗುತ್ತೋ ಇಲ್ವೋ ಅನ್ನೋದು ಒಂದು ದೊಡ್ಡ ಟೆನ್ಷನ್ ಆಗೋಗ್ಬಿಡ್ತು. ಯಾಕೆಂದರೆ ಇವ್ರದ್ದು ಫುಲ್ ಎಲ್ಲ ಬಿದಿರು ಮನೆ ಐತೆ, ನೋಡ್ಬೋದು. ಇದೆಲ್ಲ ಬಿದಿರು ಮನೆ. ಇವು ಹೆಂಗಾಗುತ್ತೆ ಅಂದರೆ ಮೇಲ್ಗಡೆ ಶೀಟ್ ಹಾಕಿದ್ದಾರೆ, ಬಟ್ ಎಲ್ಲೂ ಸೋರ್ತಾ ಇಲ್ಲ. ನನ್ನ ಲ್ಯಾಪ್ಟಾಪ್ ಇಟ್ಟರೆ ಹತ್ರ ನೀರು ಬರ್ತಾಯಿತ್ತು. ರಾತ್ರಿ ಎದ್ದು ಅದನ್ನು ನೋಡ್ಕೊಂಡು ಹೊಲದಲ್ಲಿರೋ ಸೊಳ್ಳೆ ಎಲ್ಲ ಈ ಮನೇಲೇ ಬಂದುಬಿಟ್ಟಿದ್ದು. ಮತ್ತು ಆ ಬ್ರದರ್ ಪಾಪ ಯಾವುದೋ ಸೊಳ್ಳೆ ಪರದ ನೆಟ್ ಇರುತ್ತಲ್ಲ, ಅದನ್ನು ಕಟ್ಟಿ ಸ್ವಲ್ಪ ನಮ್ಮನ್ನು ಸೇವ್ ಮಾಡಿದ್ದಕ್ಕೆ ಆಗೋತಿಲ್ಲ ಅಂದರೆ ರಾತ್ರಿ ಬಿಸ್ಕೆಟ್ ಆಗೋಗ್ತಿದ್ದೆ. ಸೊ ಈಗ ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ಇಲ್ಲಿಂದ ನಾನು ಹೊರಡ್ತಾ ಇದ್ದೀನಿ. ಬಟ್ ವೆದರ್ ಮಾತ್ರ ಸಖತ್ತಾಗೈತೆ. ಇಲ್ಲಿ ಒಂಥರ ಪೀಸ್ಫುಲ್ಲಾಗಿರುತ್ತಪ್ಪ. ನಾವು ಸಿಟಿಲಿ ಇರೋದಕ್ಕೂ ಇಲ್ಲಿರೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಮತ್ತು ಆ ಬೋರಿಂಗಲ್ಲಿ ನೀರು ತಗೊಂಡು ನಾವೆಲ್ಲ ಫ್ರೆಶ್ ಆಗಿ, ಮತ್ತು ಒಂಥರ ಏನೋ ನಮ್ಮ ಹಳ್ಳಿಗಳಲ್ಲಿ ಈಗ ಬೋರಿಂಗ್ ಅನ್ನೋದು ತುಂಬ ಕಣ್ಮರೆ ಆಗ್ತಾ ಬರ್ತೈತೆ. ನಾನಂತೂ ನಮ್ಮೂರ ಕಡೆ ಜಾಸ್ತಿ ನೋಡ್ತಾ ಇಲ್ಲ. ಇದ್ದಾವೆ, ಬಟ್ ಅದರಲ್ಲಿ ನೀರು ಬರ್ತಾಯಿಲ್ಲ. ಬಟ್ ಈ ಥರ ಬೋರಿಂಗ್ಗಳು ಪ್ರತಿಯೊಂದು ಮನೇಲೂ ಒಂದೊಂದು ಇರ್ತವೆ. ಪ್ರತಿಯೊಂದು ಮನೇಲೂ ಹೈಲೈಟ್ ಅಲ್ವಾ? ಸೊ ಇಲ್ಲಿ ಸ್ವಲ್ಪ ಎಷ್ಟು ಒಂದು 300-400 ಅಡಿ ಕೊರೆದ್ರೂ ಕೂಡ ನೀರು ಸಿಗುತ್ತೆ. ನೀರಿಗೇನು ಪ್ರಾಬ್ಲಮ್ ಇರೋಲ್ಲ. ಮತ್ತು ಇವರು ಹೊಲ ಎಲ್ಲ ಮಾಡ್ಕೊಂಡಿರ್ತಾರಲ್ಲ, ಗದ್ದೆ ಬೆಳೆದಿರ್ತಾರಲ್ವ, ಇವ್ರಿಗೂ ನೀರಿಗಂತೂ ಕೊರತೆನೇ ಇರೋಲ್ಲ. ಮತ್ತು ಇವರು ಬೆಳೆದಿರೋ ಬೆಳೆನ ಇವರೇ ಇಟ್ಕೊತಾರೆ, ಮಾರೋದಿಲ್ಲ. ಸೊ ಇವ್ರಿಗೆ ಮೇಯ್ನ್ ಇಲ್ಲಿ ಸ್ವಲ್ಪ ದುಡ್ಡಿನ ಪ್ರಾಬ್ಲಮ್ ಇರುತ್ತೆ, ಅಂದರೆ ಫೈನಾನ್ಷಿಯಲಾಗಿ ಪ್ರಾಬ್ಲಮ್ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿಂದ ಬೆಂಗಳೂರಿಗೆ ಬರ್ತಾರೆ. ನೀವು ಬೆಂಗಳೂರಲ್ಲಿ ನೋಡಿರ್ತೀರ, ತುಂಬ ಜನ ಅಸ್ಸಾಮವ್ರು ಕಾಣಿಸ್ತಾರೆ. ಯಾಕಂತಂದರೆ ಇಲ್ಲಿ ತುಂಬ ಕಷ್ಟ ಇರುತ್ತೆ. ಇಲ್ಲಿ ಯಾವುದೇ ಥರದ ಜಾಬ್ ಅಂತಂದರೆ, ಈಗ ಇಲ್ಲಿ ಹುಡುಗ ಓದಿದ್ರೆ ಅಂದರೆ ಅವ್ರಿಗೆ ತಗ್ಗಟ್ಟಾದ ಜಾಬು ತಗೊಂಡ್ರೆ ಗೌರ್ಮೆಂಟ್ ಜಾಬ್ ತೊಗೋಬೇಕು. ನಾನು ಇಲ್ಲಿ ನೋಡ್ದಂಗೆ ಆಲ್ಮೋಸ್ಟ್ ಎಲ್ಲರೂ ಮನೇಲೂ ಆಲ್ಮೋಸ್ಟ್ ಗೌರ್ಮೆಂಟ್ ಜಾಬ್ ತಗೊಂಡಿರ್ತಿಲ್ಲ. ಗೌರ್ಮೆಂಟ್ ಟೀಚರು, ಇಲ್ಲಾಂತಂದರೆ ಯಾವ್ದಾನ ಪೊಲೀಸು. ನಾವೇನಾದರೂ ಇಲ್ಲಿ ಸಖತ್ತಾಗಿ ಓದಿದ್ದೀವಿ ಅಂತಂದರೆ 100% ಅದಕ್ಕೆ ತಕ್ಕಂಥ ಜಾಬ್ ಸಿಕ್ಕೇ ಸಿಗುತ್ತೆ. ಎಕ್ಸಾಂಪಲ್, ಈಗ ಪೊಲೀಸ್ ಜಾಬ್ಗಳು ಯಾವೇ ಆಗಲಿ, ನೀನು ಎಕ್ಸಾಮ್ ಕ್ಲಿಯರ್ ಮಾಡಿ, ಫಿಸಿಕಲ್ ಟೆಸ್ಟ್ ಎಲ್ಲ ಕ್ಲಿಯರ್ ಮಾಡಿ ಜಾಬ್ ತಗೊಂಡಿದ್ರೆ ಅಂದರೆ ಸಿಕ್ಕೇ ಸಿಗುತ್ತೆ. ಬಟ್ ಆದರೆ ಕೆಲವು ಕಡೆ ದುಡ್ಡು ಹೆಂಗೆ ಅಂತಂದರೆ, ಒಬ್ಬ PC ಗೆ ಏನಾದರೂ ಪೋಸ್ಟಿಂಗ್ ಆಗಬೇಕಂತಂದರೆ ದುಡ್ಡು ಕೇಳ್ತಾರೆ. ಬಟ್ ಇಲ್ಲಿ ಆ ಥರ ಅಲ್ಲ. ಆಲ್ಮೋಸ್ಟ್ ಪ್ರತಿ ಊರಲ್ಲೂ, ಪ್ರತಿ ಮನೇಲೂ ನಾನು ನೋಡ್ದಂಗೆ, ನಾನು ಹೋಗಿರೋ ಮನೆಗಳಲ್ಲೆಲ್ಲ ಒಬ್ಬ ಗೌರ್ಮೆಂಟ್ ಎಂಪ್ಲಾಯ್ ಇದ್ದೇ ಇರ್ತಾರೆ. ಅದಕ್ಕೋಸ್ಕರ ಇಲ್ಲಿರೋ ಜನ ಎಜುಕೇಷನ್ ಮೇಲೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಮಕ್ಕಳು ಮಾತ್ರ ತುಂಬ ಚೆನ್ನಾಗಿ ಓದ್ತಾರೆ. ಸೊ ಜಾಬ್ ಕೂಡ ಹಂಗೆ ಸಿಕ್ತು. ಅದಕ್ಕೋಸ್ಕರನೇ ಮೇನ್ ಇಲ್ಲಿ ಗೌರ್ಮೆಂಟ್ ಜಾಬ್ ಹೊಡೆಯೋದಕ್ಕೆ ಅಂತಲೇ ಹುಡುಗರು ಭಯಂಕರವಾಗಿ ಓದ್ತಾ ಇರ್ತಾರೆ. ಬಟ್ ಯಾರು ಓದಲ್ವೋ ಅವರು ಬೆಂಗಳೂರಿಗೆ ಬಂದು ದುಡಿದು ಅವ್ರ ಮನೇನ ಇಲ್ಲಿ ನಡೆಸ್ತಾ ಇರ್ತಾರೆ. ತುಂಬ ಕಷ್ಟ ಐತೆ, ತುಂಬ ನೆಮ್ಮದಿ ಐತೆ. ಒಂದು ಬೇಕು ಅಂದರೆ ಒಂದು ಕಳ್ಕೊಬೇಕು ಇಲ್ಲಿ, ಆ ಥರ ಇರುತ್ತೆ. ಸೊ ಇನ್ನು ಇಲ್ಲಿಂದ ನಾನು ಹೊರಡ್ತೀನಿ. ಇನ್ನು ಈಗ ನೋಡ್ತಿದ್ರಲ್ಲ, ಕಂಪ್ಲೀಟಾಗಿ ಇವೆಲ್ಲ ಬಿದಿರು ಮನೆನೇ. ಇವು ಏನು ನೋಡ್ತಿದ್ರೆ, ಇವನ್ನ ಸಾಂಗರ್ ಅಂತ ಹೇಳ್ತಾರೆ. ಸಾಂಗರ್ ಅಂತಂದರೆ ಅಸ್ಸಾಂ ಮಿಸ್ಸಿಂಗ್ ಟ್ರೈಬು. ಮಿಸ್ಸಿಂಗ್ ಅಂತಂದರೆ MISS ಅಲ್ಲ, ಓನ್ಲಿ MISING. ಮಿಸ್ಸಿಂಗ್ ಟ್ರೈಬ್ ಅಂದರೆ ಅದೊಂದು ಕಮ್ಯುನಿಟಿ, ಅವರ ಮನೆ ಅಂತ ಹೇಳ್ತಾರೆ. ಇದನ್ನು ಹೈಟಲ್ಲಿ ಕಟ್ಟಿರ್ತಾರೆ ನೋಡಿ. ಇದು ಎಕ್ಸಾಕ್ಟ್ ಕರೆಕ್ಟಾಗಿ ನನ್ನಷ್ಟು ಹೈಟ್ ಐತೆ. ಸೊ ನೀರು ಬಂದರೂ ಕೂಡ ಇವ್ರಿಗೆ ಏನೂ ಆಗ್ದಂಗೆ ಆರಾಮಾಗಿ ಮೇಲ್ಗಡೆ ಇರೋದಕ್ಕೆ ನೋಡ್ತಿದ್ರಲ್ಲ, ಮೇಲ್ಗಡೆ ಇರುತ್ತೆ ಈ ಥರ. ಫುಲ್ಲು ಒಳಗಡೆ ಎಲ್ಲ ಬಿದ್ರಲ್ಲಿ ಮಾಡಿರ್ತಾರೆ. ಇಲ್ಲಿ ಕೆಳಗಡೆ ಮೇಕೆಗಳಿರೋದಕ್ಕೆ ಇದ್ರೊಳಗಡೆ ಮೇಕೆಗಳು ಕಟ್ಟಾಕ್ತಾರೆ. ಮೇಕೆಗೆ ಕೂಡ ಸೊಳ್ಳೆ ಕಡಿಬಾರ್ದು ಅಂತ ಅಷ್ಟು ಸೊಳ್ಳೆ ಇರ್ತವೆ ಇಲ್ಲಿ. ಇನ್ನು ಈಗ ನೋಡ್ತಾ ಇದ್ರಲ್ಲ, ಇವನ್ನೇ ಸಾಂಗರ್ ಅಂತ ಹೇಳ್ತಾರೆ. ಈಗೀಗ ಕೆಲವರು ಸಿಮೆಂಟಲ್ಲೆಲ್ಲ ಮಾಡ್ತಾಯಿದ್ದಾರೆ. ಸದ್ಯಕ್ಕೆ ಚೆನ್ನಾಗೈತೆ. ಇಲ್ಲಿ ಮೆಟ್ಲಿದೆ, ಇದನ್ನ ಹತ್ಕೊಂಡು ಮೇಲ್ಗಡೆ ಹೋಗ್ಬೇಕು. ಸೊ ನಮ್ಮ ಬ್ರದರ್ ಬಂದ್ಬಿಟ್ಟು ಇಲ್ಲಿ ಏನೋ ಬಿಸಿ ಏನೋ ಮಾಡ್ತಾ ಇದ್ದಾರೆ. ಕ್ಯಾ ಬೋಲ್ತೆ ಇಸ್ಕೋ? ಲಾಸೋರ್. ಯಾವುದೋ ಸೊಪ್ಪು ತಗೊಂಬಂದು ಚೆನ್ನಾಗಿ ಬೇಯಿಸ್ತಾ ಇದ್ದಾರೆ. ಬಿಸಿ ಸೊಪ್ಪು ರೆಡಿ ಆಗ್ತಾ ಇದೆ ತಿನ್ನೋದಕ್ಕೆ. ಇಲ್ಲಿ ಎಲ್ಲ ಸೌದೆಯಲ್ಲಿ ಅಡುಗೆ ಮಾಡ್ತಾರೆ. ಎಷ್ಟು ದಿನ ಆಯ್ತಾರ ಸೌದೆ ಇಟ್ಟು. ಓಕೆ, ಸೂಪರ್. ಇನ್ನು ಇಲ್ಲಿ ನೋಡ್ತಿದ್ರಲ್ಲ, ಇದು ಮಾಮೂಲಿ ನಿಮ್ಗೆ ತೋರಿಸ್ದೆ ಆಗಲಿ. ಅವರು ಬಟ್ಟೆ ಎಲ್ಲ ಇಟ್ಕೊಳ್ಳೋದಕ್ಕೆ ಚಿಕ್ಕ ಟ್ರಂಕು ಯೂಸ್ ಮಾಡ್ತಾರೆ. ಈಗ ಇಲ್ಲೇ ಕುತ್ಕೊಂಡು ನಾವು ಊಟ ಮಾಡೋದು. ಕುತ್ಕೊಳ್ಳೋದಕ್ಕೆ ಇದನ್ನ ಕೊಡ್ತಾರೆ. ಇಸ್ಕೋ ಕ್ಯಾ ಬೋಲ್ತೆ? ದೊರಾ. ಓಕೆ. ಹಾಂ, ಅರೆ ಇದನ್ನ ದೊರ ಅಂತಾರಂತೆ ಕುತ್ಕೊಳ್ಳೋದಕ್ಕೆ.
ಸೊ ಬಿಸಿ ಬಿಸಿ ಅನ್ನ ಸಾರು ಎಲ್ಲ ರೆಡಿ ಮಾಡಿದ್ದಾರೆ ಪಾಪ. ಬೆಳಿಗ್ಗೆ ನಾನು ಎದ್ದು ಫ್ರೆಶ್ ಆಗಿ ಸ್ವಲ್ಪ ಹಂಗೆ ಹೊರಗಡೆ ಹೋಗಿ ಬಂದೆ, ಅಷ್ಟೊತ್ತಿಗೆ ಅಡುಗೆ ರೆಡಿಯಾಗಿ ಹೋಗುತ್ತೆ. ಒಲೆಯಲ್ಲಿ ಮಾಡ್ರೋ ಅಡುಗೆ. ನನ್ಗನ್ಸಂಗೆ ಇದು ಮೂಲಂಗಿ ಸೊಪ್ಪು ಇರಬೇಕು ಅನ್ಕೊಂತೀನಿ. ವೈಟ್ ರೈಸ್ ಏನಾ? ಓ हम लोग उधर का आया था ना, वो ಬ್ಲ್ಯಾಕ್ ಕಲರ್ ರೈಸು, ವೈಟ್ ಕಲರ್ ರೈಸ್ 2 ಕಲರ್ ಇರ್ತವೆ. ಬ್ಲ್ಯಾಕ್ ಅಲ್ಲ ಅದು, ಅದೊಂಥರ ಲೋಕಲ್ ರೈಸ್. ಇದು ಕೂಡ ಲೋಕಲ್. ये भी इधर ही खेती करते हैं ना. ಈ ಲಾಸೋರ್ನ ಹಿಂಗೆ ತಗೊಂಡು इसमें मिक्स करके खाना है क्या? ಸುಟ್ಟೋಗ್ತಾ ಇದ್ದೆ. ಕೋಳಿ ಮೊಟ್ಟೆ ಇಡ್ತೈತೆ, ಅದು ಯಾವಾಗಲೂ ಇಲ್ಲೇ ಓಡಾಡ್ತೈತೆ, ಬಂದು ಡಿಸ್ಟರ್ಬ್ ಮಾಡ್ತಾ ಇದ್ದೀವಿ. ಇವರಂತೂ ಓಡಿಸಿ ಸೊ ಈಗ ಸೊಪ್ಪು ತಗೊಂಡು ಉಪ್ಪು ಖಾರದಲ್ಲಿ ಮಿಕ್ಸ್ ಮಾಡ್ಕೊಂಡು ವಾ ಸೂಪರ್. ನಮ್ಮ ಮನೇಲಿ ನಮ್ಮ ಅಮ್ಮ ಯಾವಾಗಲೂ ಸೊಪ್ಪಿನ ಸಾರು ಮಾಡುತ್ತೆ. ಬಟ್ ನಾನು ಈ ಸೀರೀಸಲ್ಲಿ ಸೊಪ್ಪು ತಿಂದಿದ್ದು ಕಮ್ಮಿ. ಈ ಥರ ಒಳ್ಳೆ ಮನೆ ಊಟ ಮಾಡ್ತಾಯಿದ್ದೀನಿ. ಊಟ ಆದಮೇಲೆ ಇಲ್ಲಿ ಕೂತ್ಕೊಂಡ್ರೆ ಜಾಗದಲ್ಲೇ ಕೈ ತೊಳ್ಕೊಬೇಕು. ಕೈ ತೊಳೆದ ನೀರೆಲ್ಲ ಕೆಳಗಡೆ ಹೋಗ್ತವೆ. ಇಲ್ಲಿ ಅನ್ನ ಇರುತ್ತಲ್ಲ, ಅನ್ನ ಎಲ್ಲ ಕೆಳಗಡೆ ಕೋಳಿ ತಿಂತವೆ. ಮಾತಾಜಿ बहुत धन्यवाद. खाना बहुत अच्छा है. खाना अच्छा ಪಾಪ ಇಲ್ಲಿ ಇವರು ಅಜ್ಜಿ ಇದ್ದಾರಲ್ಲ, ಇವ್ರಿಗೆ ಹಿಂದಿ ಬರೋದಿಲ್ಲ. ಮತ್ತು ಅವ್ರು ಮಾತಾಡೋದು ಅಸ್ಸಾಮಿ ಮಾತು ಕರ್ತೆ. ಅಚ್ಚಾ ಬ್ರದರ್ ಇದ್ದಾರಲ್ಲ, ಅವರ ಅಮ್ಮ ಅವರು. ಮತ್ತು ನಿನ್ನೆ ರಾತ್ರಿ ನಾನು ಇಲ್ಲಿ ನನ್ನ ಲ್ಯಾಪ್ಟಾಪಲ್ಲಿ ನನ್ನ ಓಲ್ಡ್ ಲಾಗ್ ವೀಡಿಯೋಸ್ ಎಲ್ಲ ಹಾಕಿದ್ದೆ, ನೋಡ್ತಾಯಿದ್ರು. ಅವ್ರ ಅಣ್ಣ ಇದ್ದರು. ಈಗ ನಾನು ಬೆಳಿಗ್ಗೆ ಊಟ ಮಾಡೋದ್ನಲ್ಲ, ಆ ಅಡುಗೆ ಕೂಡ ಅವ್ರ ಅಣ್ಣನೇ ಮಾಡಿರೋದು. ಪಾಪ ಬೆಳಿಗ್ಗೆ ಕೆಲಸಕ್ಕೆ ಹೋದರು. ಈಗ ಅವ್ರ ಅಮ್ಮ ಇಲ್ಲಿದ್ದಾರೆ. ಆ ಬ್ರದರ್ ಬಂದುಬಿಟ್ಟು ಇಲ್ಲಿ ಜೋರಾಟಲ್ಲಿ ರೆಸ್ಟೋರೆಂಟಲ್ಲಿ ವರ್ಕ್ ಮಾಡ್ತಿದ್ದಾರೆ. ಅವ್ರಿಗೆ ಇಲ್ಲಿಂದ ನನ್ನ ಜೊತೆನೇ ಬರ್ತಾರೆ ಜೋರಾಟ್ಗೆ. ಎಷ್ಟು ಚೆನ್ನಾಗಿ ಫ್ಯಾಮಿಲಿ ಮೆಂಬರ್ ಥರ ನೋಡ್ಕೊಂಡ್ರು. ಸಖತ್ ಖುಷಿ ಆಯಿತು. ಸೊ ನನ್ನ ಕೈಲಿ ಆದಷ್ಟು ಒಂದು ಚಿಕ್ಕ ಹೆಲ್ಪ್ ಮಾಡಿದ್ದೀನಿ. ಅದನ್ನ ವಿಡಿಯೋ ಮಾಡಿ ತೋರಿಸೋದಕ್ಕಿಂತ ಜಸ್ಟ್ ನಮ್ಮ ಮನಸ್ಸಿಗೆ ಖುಷಿ ಆಗಬೇಕಷ್ಟೆ. ಸೊ ಮಾತಾಜಿಗೆ ಬಾಯ್ ಹೇಳ್ತೀನಿ. ಮಾತಾಜಿ बहुत धन्यवाद. ठीक है चलो ಬಾಯ್. ಸೊ ನಮಗೆ ಮಾತಾಜಿ ಏನೋ ಆಗ್ತಿದ್ದಾರೆ ಸನ್ಮಾನ. इसको क्या बोलते हैं? मिसिंग ट्राइब का मामला. अच्छा, ಇದು ಮಿಸ್ಸಿಂಗ್ ಟ್ರೈಬ್ ಕಲ್ಚರಲ್ಲಿ ಇದನ್ನು ಹಾಕ್ತಾರಂತೆ ಯಾರ್ಯಾರು ಗೆಸ್ಟ್ಗಳು ಬಂದರೆ. बहुत धन्यवाद. ಈಗ ಅಲ್ಲಿ ಅಕ್ಕ ಹೋಗ್ತಿದ್ರಲ್ಲ, ಅವ್ರು ಬಂದುಬಿಟ್ಟು ಇನ್ನೊಂದು ಏನೋ ಇದು ಮಫ್ಲರ್ ಏನೋ ಕೊಟ್ಟೋದ್ರು. ಇದು ಕೂಡ ಮಿಸ್ಸಿಂಗ್ ಟ್ರೈಬ್ ಕಲ್ಚರ್ದೆ. ಇಲ್ಲಿ ಆಲ್ಮೋಸ್ಟ್ ಯಾರಾದರೂ ಹೊರಗಡೆ ಬಂದಾಗ ಅವ್ರು ಹೋಗ್ಬೇಕಾದ್ರೆ ಇದು ಸೆಂಡ್ ಆಫ್ ಮಾಡ್ತಾರೆ ಇದರಲ್ಲಿ ಕೊಟ್ಬಿಟ್ಟು. ಮತ್ತು ಇವನ್ನ ಇವರೇ ರೆಡಿ ಮಾಡ್ತಾರಂತೆ, ಇವರೇ ಮಗ್ಗ ಮಾಡಿ ಕ್ರಿಯೇಟ್ ಮಾಡ್ತಾರೆ. ಕ್ಯಾ ಬೋಲ್ತೆ ಕರ್ತೇನಾ ತಾತ್. ಹಾಂ ಅಂದರೆ ಮಗ್ಗ ಮಾಡಿ ಅದನ್ನು ಇವರು ಈ ಥರ ಬಟ್ಟೆಗಳನ್ನ ರೆಡಿ ಮಾಡ್ತಾರೆ. ತುಂಬ ಖುಷಿ ಆಯಿತು. ಈಗ ಅಸ್ಸಾಮಲ್ಲಿ ಒಂಥರ ಸ್ಪೆಷಲ್ ಬಾಂಡಿಂಗ್ ಇದ್ದಂಗೆ. ಮಾಜಲಿಗೆ ಹಿಂದಿನ ವರ್ಷ ಬಂದಿದ್ದೆ, ಸೂರ್ಯ ಬ್ರದರ್ ಅವ್ರ ಮನೇಲಿ ಕೂಡ ಅದೇ ಥರ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಈಗ ಈ ಬ್ರದರ್ ಮನೇಲಿ ಕೂಡ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಸೊ ತುಂಬ ಲಕ್ಕಿ ನಾನು ಆ್ಯಕ್ಚುಲಿ. ಬಾಯ್ 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 ಬಾಯ್. ಇನ್ನೊಬ್ಬ ಅಕ್ಕ ಇದ್ರಲ್ಲ, ಅವರು ವಿಡಿಯೋ ಮಾಡಬೇಡ ಅಂತ ಹೇಳಿದ್ರು, ನಾಚಿಕೆನ ಅಂತ ಅವ್ರಿಗೆ. ಸೊ ಅದಕ್ಕೆ ಅವ್ರ ಫೇಸ್ನ ತೋರಿಸಲಿಲ್ಲ. ಬಂದರು ಹೀರೋ ಬಂದರು. ನಿರಂಜನ್. चलते मैं जा रहा हूँ, मिलेंगे नेक्स्ट टाइम. ठीक है. अले में चलते नवंबर में नेक्स्ट नवंबर में अभी तो नहीं आया था. अभी जा रहा हूँ. हाँ अप्रैल में आएगा जरूर. ठीक है बाय बाय. हाँ बहुत मैं भी मिस करेंगे. बहुत अच्छा लगा आप लोगों को मिलके इधर. बहुत टाइम पास हुआ. 2 दिन कैसा चला गया मेरे को भी पता नहीं. ठीक है बाय बाय. ಫೈನಲಿ ಜೋರಾಟ್ ರೀಚ್ ಆಗಿದ್ವಿ. ಈಗ ಬ್ರದರ್ ಇಲ್ಲಿ ಇದೇ ರೆಸ್ಟೋರೆಂಟಲ್ಲಿ ವರ್ಕ್ ಮಾಡೋದು. ಅವ್ರೀಗ ಹೋಗ್ತಾ ಇದ್ದಾರೆ. बहुत धन्यवाद. ಹಾಂ ಮಿಲೆಂಗೆ ನೆಕ್ಸ್ಟ್ ಟೈಮ್. ಅಚ್ಚಾ ಓಕೆ. ಸೊ ಗೈಸ್ ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್.